ಯಾವ ಗಿಡಗಳಿದೆ ಅದನ್ನ ಪ್ರೂವ್ ಮಾಡಬೇಕು. ಫಸ್ಟ್ ಗಿಡಗಳನ್ನ ತೆಗೆದಿದ್ದೀನಿ, ತಹಸೀಲ್ದಾರ್ ಗಿಡಗಳನ್ನೆಲ್ಲ ತೆರವು ಮಾಡಿಸಿದ್ದಾರೆ. ನಾವು 200 ಗಿಡ ನೆಟ್ಟಿದ್ದೀವಿ ಅಂದ್ರೆ 200 ಪಾರ್ಥೆನಿಯಂ ಗಿಡ ನೆಡಕ್ಕೆ ಸಾಲುಮರದ ತಿಮ್ಮಕ್ಕ ಅಜ್ಜಿ ಅವ್ರಿಗೆ ಏನಾಗಿತ್ತು? ಯಾಕೆ ನೆಡ್ಬೇಕಾಯ್ತು? ಅವ್ರು ಪಾರ್ಥೆನಿಯಂ ಗಿಡ ನೆಡ್ತಾರ? ಇದು ಸಾರ್ವಜನಿಕರಿಗೆ ಕೇಳಬೇಕು ಪ್ರಶ್ನೆನ. ಈ ಲಂಟನ್ನ ಕ್ಲೀನ್ ಮಾಡಿಸಿ, ಇಲ್ಲಿ ನೋಡಿ, ಇಲ್ಲಿ ಜೆ ಸಿ ಬಿ ಇದೆ ನೋಡಿ. ಹೋಗ್ಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ಇದನ್ನ ನಾವೇ ಸ್ವಇಚ್ಛೆಯಿಂದ ಮನವಿ ಕೊಟ್ಟಿದ್ವಿ ತಹಸೀಲ್ದಾರ್ಗೆ, ಈ ಥರ ಆಗಿದೆ, ಸಾರ್ವಜನಿಕರು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹಿಂದೆ ಜಾಗನ ಬಳಸ್ಕೊಳ್ತಿದ್ದಾರೆ, ದಯವಿಟ್ಟು ಇದನ್ನು ಸ್ವಚ್ಛತೆ ಮಾಡಿಬಿಟ್ಟು ಹಿಂದ್ಗಡೆ ಅಲ್ಲಿ ಪಾರ್ಕಿಂಗ್ ಲಾಟಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಮಾಡಿದ್ವಿ. ಆ ಮನವಿ ಮೇಲ್ಗಡೆ ಇವರು ಪರಿಶೀಲನೆ ಮಾಡ್ಕೊಂಡು ಆ ಜಾಗನ ತೆರವು ಮಾಡಿಸ್ಬೇಕು ಅಂತೇಳಿ ಅಲ್ಲಿ ಏನು ಪಾರ್ಥೆನಿಯಂ ಗಿಡಗಳಾಗಿರ್ಬೋದು, ಇನ್ನು ಗುಂಡಿ ಇವೆಲ್ಲ ಇರ್ಬೋದು, ಅದನ್ನೆಲ್ಲ ಮುಚ್ಚಿಬಿಟ್ಟು ಕ್ಲೀನ್ ಮಾಡಿದ್ದಾರೆ ಹೊರತು ಅಲ್ಲಿ ಸಾಲುಮರದ ತಿಮ್ಮಕ್ಕ ಅಜ್ಜಿ ಯಾವುದೇ ರೀತಿಯಾದಂಥ ಮರಗಳ ಗಿಡಗಳನ್ನ ನೆಟ್ಟಿಲ್ಲ. ಒಂದು ಗಿಡ ಹಾಕಿದರೆ ಅದು ನೇರಳೆ ಮರ ಇಲ್ಲಿ ಮುಂದ್ಗಡೆ ಕಚೇರಿ ಮುಂಭಾಗದಲ್ಲೇ ಇದೆ, ಎಲ್ಲರಿಗೂ ನೋಡಬೇಕಾದಂಥ ಸತ್ಯದಿದು. ಅದನ್ನು ಬಿಟ್ಬಿಟ್ಟು ಸುಳ್ಳು ಆಪಾದನೆಗಳನ್ನ ಮಾಡಬಾರ್ದು. ಅಜ್ಜಿಗೆ ಅವ್ರಿಗೆ ಆದಂತಹ ಒಂದು ಮಹತ್ವ ಇದೆ, ರಾಷ್ಟ್ರದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತೆಯಾಗಿದ್ದಾರೆ ಅವರು ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಇವರು ಸ್ವಇಚ್ಛೆ ವೈಯಕ್ತಿಕವಾಗಿ ಇವರು ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ ಬರ್ತಾ ಇದೆ. ಈ ಥರದ್ದು ಆರೋಪಗಳು ಮಾಡಬಾರ್ದು. ಸಾರ್ವಜನಿಕರು ಅದನ್ನ ನಾವು ಅವ್ರ ಗಮನಕ್ಕೆ ತಂದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಸಿದ್ದಾರೆ. ದೊಡ್ಡ ಮರ ಯಾವುದೂ ಇಲ್ಲ. ಮರ ಇದ್ದದ್ದು ಇಲ್ಲೆಲ್ಲ ನಾವು ಫೋಟೋದಲ್ಲಿ ತೋರಿಸಿದೀವಿ, ಅಲ್ಲೇ ಬಿಟ್ಟಿದ್ದಾರೆ. ಮರದ ಕೊಂಬೆಗಳು ಏನ್ ನೆಲಕ್ಕೆ ಮುಟ್ಟಿದ್ದು ಅದನ್ನ ತಗೊಬಂದು ಲಾಟ್ ಹಾಕಿದ್ದಾರೆ. ಅದು ಹಂಗ ಅಂದ ತಕ್ಷಣನೇ ಅದು ಮರ ಅಲ್ಲ, ಮರದ ರಂಬೆ ಕಡ್ದಿದ್ದಾರೆ. ರಂಬೆ ಕಡ್ದಾಗ ಕ್ಲೀನ್ ಮಾಡುವಾಗ ವೆಹಿಕಲ್ ಪಾಸ್ ಆಗುವಾಗ ರಂಬೆ ತೆಗಿತಾರೆ. ಮರಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಹಾನಿ ಆಗಿಲ್ಲ. ಸಾಲು ಮರದ ತಿಮ್ಮಕ್ಕನವ್ರು ಇಲ್ಲಿ ಬಂದು ಗಿಡಗಳನ್ನ ನೆಟ್ಟಿಲ್ಲ. ಇದು ಸುಳ್ಳು ಆರೋಪ, ಶುದ್ಧ ಸುಳ್ಳು. ಈ ಸುಳ್ಳು ಹೇಳ್ಕೊಂಡು ಮಾಡ್ಬೇಕು ಉಮೇಶ್ ಅವರು ಪ್ರೂವ್ ಮಾಡಲಿ. ಹೌದು, ಇವತ್ತು ನೋಡಿ ಉದಾಹರಣೆ ನಾನು ಕೊಟ್ಟೆ. ಸ್ಕೂಲ್ ಮಕ್ಕಳು ಬೆವರು ಕಿತ್ಕೊಂಡು ಒಳಗಡೆ ಪಾಠ ಕೇಳಂತ ಪರಿಸ್ಥಿತಿ ಇತ್ತು, ಕಿಟಕಿನೇ ತೆಗಿತಿರ್ಲಿಲ್ಲ. ಪಾಠ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಯಾರಿಗೆ? ನಮ್ಮ ತಹಸೀಲ್ದಾರ್ಗೆ. ತಹಸೀಲ್ದಾರ್ ಹೆಸರೇ ಗೊತ್ತಿಲ್ಲ ನಮಗೆ, ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಯಾರು ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಆ ಮನವಿ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಬಿಟ್ಟು ಈ ಕಪ್ಪು ಮಸಿ ಬೆಳೆಯೋದಿದೆಯಲ್ಲ, ಸ್ಥಳೀಯರಾದಂಥ ಉಮೇಶ್ ಅವರು ಇದನ್ನ ಅರ್ಥ ಮಾಡ್ಕೋಬೇಕು. ಈ ಥರ ಆರೋಪಗಳನ್ನ ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಬೇಲೂರಿನವರೇ ಆದ್ರಿಂದ ನಾವೇನು ಮಾತಾಡಕ್ಕೆ ಹೋಗ್ತಿಲ್ಲ. ದಯವಿಟ್ಟು ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅಜ್ಜಿ ಹೆಸರನ್ನ ಬಳಸ್ಕೊಂಡು ನಿಮ್ಮ ವೈಯಕ್ತಿಕವಾಗಿ ನೀವು ಒಂದು ಹಿತಗಳದನ್ನ ಮಾಡಕ್ಕೆ ಹೋಗ್ಬಾರ್ದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತು ಮಾಡಿರೋಂಥ ಕೆಲಸ ಹೃದಯಪೂರ್ವಕವಾಗಿ ನಾವು ತಹಸೀಲ್ದಾರ್ಗೆ ಧನ್ಯವಾದಗಳನ್ನ ತಿಳಿಸ್ಬೇಕು. ಖಂಡಿತ ನಾವು ಏನು ಮನವಿ ಕೊಟ್ಟಿದ್ವಿ ತಹಸೀಲ್ದಾರ್ಗೆ, ಇಲ್ಲಿ ಜಾಗನ ಕ್ಲೀನ್ ಮಾಡಬೇಕು. ಯಾವ ಕಾರಣಕ್ಕೋಸ್ಕರ ಮನವಿ ಕೊಟ್ಟಿದ್ವಿ ಅಂದ್ರೆ ಇಲ್ಲಿ ಮಲ ವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆ ಮಾಡ್ತಾರೆ, ಎಲ್ಲ ಕೆಟ್ಟದಾಗತ್ತೆ ಅಂತ. ಇವತ್ತು ಪ್ರತ್ಯಕ್ಷವಾಗಿ ಒಂದು ಉದಾಹರಣೆ ಕೊಡ್ತೀನಿ ಮಾಧ್ಯಮ ಮಿತ್ರರೇ. ಇವತ್ತು ದಿವ್ಯ ಕಾನ್ವೆಂಟು ಈ ಹಿಂದೆ ಕಿಟಕಿ ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಮಕ್ಕಳಿಗೆ ಪಾಠ ಮಾಡೋಂಥ ಪರಿಸ್ಥಿತಿ ಬಂದಿತ್ತು. ಇವತ್ತು ಸುಸಜ್ಜಿತವಾಗಿ ಒಳ್ಳೆ ಗಾಳಿ ಸೇವನೆ ಮಾಡ್ಕೊಂಡು ಮಕ್ಕಳು ಎಲ್ಲ ಪಾಠ ಕೇಳೋಂಥ ವ್ಯವಸ್ಥೆ ಬಂದಿದೆ. ಇದು ಒಳ್ಳೆ ಕಾರ್ಯನ ಕೆಟ್ಟ ಕಾರ್ಯನ ಮಾಡಿರೋದು ತಹಸೀಲ್ದಾರ್ ಅನ್ನೋದನ್ನ ನೀವೇ ಆತ್ಮಾಲೋಚನೆ ಮಾಡ್ಕೋಬೇಕಾಗಿದೆ ಇವತ್ತು. ಮತ್ತು ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ, ಇಲ್ಲಿರೋ ಮನೆಗಳೇನಿದೆ ಇವೆಲ್ಲ ಇವರು ವಾಸ ಮಾಡುವಂಥವ್ರು, ನಾಗರಿಕರು ವಾಸ ಮಾಡುವಂಥ ಮನೆಗಳು. ಇಲ್ಲಿ ಬಂದು ಮೂತ್ರ ಮಾಡುವಾಗ ಅವರಿಗೆ ಇಲ್ಲಿ ಮೂತ್ರ ಮಾಡೋರು ಕಾಣಿಸ್ತಾರೆ, ಆದರೆ ಅವ್ರು ಒಳಗಡೆಯಿಂದ ನೋಡೋರಿಗೆ ಹೊರಗಡೆ ಅಟ್ಲೀಸ್ಟ್ ಮುಖ ಹಾಕಿ ನೋಡಂಗೆ ಇಲ್ಲ. ಯಾವಾಗಲೂ ಯಥೇಚ್ಛವಾಗಿ ಆಫೀಸಿಗೆ ಬರೋದ್ರಿಂದ ತಾಲೂಕು ಕಚೇರಿಗೆ ಇಲ್ಲಿ ಸಾರ್ವಜನಿಕರು ಬಂದು ಗಲೀಜು ಮಾಡ್ತಾ ಇದ್ರು. ಈಗ ಇಲ್ಲಿ ಮಾಡ್ತಾ ಇಲ್ಲ. ಬೇರೆ ಅದಕ್ಕಾದಂಥ ಬೇರೆ ವ್ಯವಸ್ಥೆ ನೆಲ ಇದ್ರೂ ಕೂಡ ಅದನ್ನ ಬಳಸ್ತಾ ಇರಲಿಲ್ಲ. ಕಾಡಲ್ಲಿ ಬರೋದು, ಹೊರಗಡೆ ಇಲ್ಲಿ ಲಂಟನ್ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡೋರು, ಶಾಲೆಗಳು, ಅಲ್ಲಿರೋ ಮನೆಗಳು ಯಾರು ಕೂಡ ಮನೆ ಹತ್ರ ಇರೋಂಗಿರಲಿಲ್ಲ. ಯಾಕೆಂದರೆ ಮೂತ್ರ ವಿಸರ್ಜನೆ ಮಾಡೋದನ್ನ ಹೆಣ್ಮಕ್ಳಾಗಲಿ ಅವರಾಗಲಿ ಇವರಾಗಲಿ ಎಷ್ಟು ಅಂತ ನೋಡೋದು ಗಲೀಜನ್ನು.